ಹಾಗೂ ಆರಯ್ಯರು ಪಿ ಡಿ ಒಗಳು ಈಗಾಗಲೇ ಸರ್ಕಾರ ಏನು ತಾರತಮ್ಯ ಮಾಡ್ತಾಯಿದೆ, ಏನು ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯ ಮಾಡ್ತಾಯಿದೆ ಅನ್ನೋದು ಈಗಾಗಲೇ ಗೊತ್ತಾಗಿರ್ಬೋದು. ಸೊ ಅದರಿಂದ ವಿಶೇಷವಾಗಿ ನೆನ್ನೆ ನಡೀತಕ್ಕಂಥ ಘಟನೆ ತುಂಬ ನನ್ನ ಮನಸ್ಸಿಗೆ ನೋವು ತಂದಿರತಕ್ಕಂಥ ಘಟನೆ ಆಗಿದೆ. ಅದು ಇವತ್ತು ಕನಕ ಜಯಂತಿ ಏನು ಕನಕ ಭವನ ಉದ್ಘಾಟನೆಯನ್ನು ಇವತ್ತು ತಾವು ಇನ್ವಿಟೇಷನ್ ತೆಗೆದು ತಾವು ನೋಡ್ಬೋದು. ಇವತ್ತು ಸ್ಥಳೀಯ ಶಾಸಕರು ಉದ್ಘಾಟನಕಾರರಾಗಿರ್ತಾರೆ, ಬಹುಶಃ ಅಧ್ಯಕ್ಷತೆ ಆಗಿರ್ತಾರೆ. ಇವತ್ತು ಮೋದಿ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದರೆ ಕೂಡ ಅಲ್ಲಿ ಅಧ್ಯಕ್ಷತೆ ಬಂದುಬಿಟ್ಟು ಇವ್ರು ಇರ್ತಾರೆ, ಯಾರು ಇವ್ರು ನಮ್ಮ MLA ಇರ್ತಾರೆ, ಶಾಸಕರು ಇರ್ತಾರೆ, ಈಗ ಸ್ಥಳೀಯ ಶಾಸಕರು ಇರ್ತಾರೆ. ನನ್ನ ಜೀವನದಲ್ಲಿ ಯಾವತ್ತೂ ರಾಜಕಾರಣಕ್ಕೆ ಬರಬೇಕಂತ ನಾನು ಅನ್ಕೊಂಡಿರಲಿಲ್ಲ. ರಾಜಕಾರಣಕ್ಕೆ ದೇವ್ರು ನನ್ನ ಕರ್ಕೊಂಬಂದಿದ್ದಾರೆ. ಯಾವತ್ತೂ ಆ ಜಾತಿಗೊಂದು ಈ ಜಾತಿಗೊಂದು, ಆಗ ಆ ಜಾತಿಗೊಂದು ಸುಣ್ಣ ಈ ಜಾತಿಗೊಂದು ಬಣ್ಣ ಬರ್ತಕ್ಕಂಥ ಕಾರ್ಯಕ್ರಮ ಯಾವತ್ತೂ ನಾನು ಮಾಡಿರಲಿಲ್ಲ. ನನ್ನ ಕೈಲಾದಷ್ಟು ಇವತ್ತು ಆ ಒಂದು ಕನಕ ಭವನ ಸ್ಟಾರ್ಟ್ ಆಗಿದ್ದು ಆಲಂಗೂರು ಶ್ರೀನಿವಾಸ್ ಅವ್ರ ಸಾಹೇಬರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕನಕ ಭವನ ಇವತ್ತು ನನ್ನ ಅಧ್ಯಕ್ಷತೆ ಬಂದಾಗ ನಾನು ಕೂಡ ನನ್ನ ವೈಯಕ್ತಿಕವಾಗಿ 10 ಲಕ್ಷ ಕೊಟ್ಟು, ನನ್ನ ಪ್ರಾದೇಶಿಕ ಒಂದು ಅಭಿವೃದ್ಧಿ ನಿಗಮದಿಂದ ನಾನು ಒಂದು 15 ಲಕ್ಷ ಕೊಟ್ಟು 25 ಲಕ್ಷ ಹಣವನ್ನು ಹೆಲ್ಪ್ ಮಾಡಿ ಇವತ್ತು ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಲಾಸ್ಟ್ ಮಂತೇ ಅದು ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಏನು ಮಾನ್ಯ ಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಕಾರಣಕ್ಕೋಸ್ಕರವಾಗಿ ಇದನ್ನು ಪೋಸ್ಟ್ಪೋನ್ ಮಾಡಿ ಇವತ್ತಿಗೆ ಮಾಡಿಕೊಟ್ರು, ಇವತ್ತು ಕಾರ್ಯಕ್ರಮ ಮಾಡಿಕೊಟ್ರು. ಆದರೆ ನನ್ನ ಕೇಳಿ ಡೇಟ್ ಫಿಕ್ಸ್ ಮಾಡಿ ಎಲ್ಲರೂ ಬಂದರು, ಸಾಮೂಹಿಕವಾಗಿ ಡೇಟ್ ಫಿಕ್ಸ್ ಮಾಡಿ ಇವತ್ತು ಮಾಡಿ 7ನೇ ತಾರೀಕು ಮಾಡಿ 7ನೇ ತಾರೀಕು ನಾನು ಎಷ್ಟೇ ಕಾರ್ಯಕ್ರಮ ಇದ್ದರೂ ಕೂಡ ಬಂದು ಮುಗಿಸ್ಕೊಂಡು 8ನೇ ತಾರೀಕು ನನ್ನ ಸೆಷನ್ಗೆ ಅಧಿವೇಶನಕ್ಕೆ ಹೋಗ್ತೀನಿ ಅಂತ ಖುಷಿಪಟ್ಟು ಇಡೀ ನನ್ನೆಲ್ಲ ಹಾಲು ಮತಸ್ಥರು ಕೂಡ ಬಂದು ನನ್ನ ಕರೆದ್ರು. ನಾನು ಸಂತೋಷವಾಗಿ ನಾನು ಒಪ್ಕೊಂಡೆ. ಯಾವತ್ತೂ ನಾನು ಜಾತಿ ಬಿತ್ತನೆ ಮಾಡ್ತಕ್ಕಂಥ ಕೆಲಸ ನಾನು ಯಾವತ್ತೂ ನನ್ನ ಲೈಫಲ್ಲಿ ಮಾಡಿರಲಿಲ್ಲ. ಬಟ್ ಇವತ್ತು ಮಾಡಬೇಕಂತ ಸಂದರ್ಭವನ್ನು ಇವತ್ತು ಉದ್ಭವ ಮಾಡಿಕೊಡ್ತಾ ಇದ್ದಾರೆ. ಯಾಕೆಂತಂದರೆ ನಾನೇ ನನ್ನೆಲ್ಲ ತಹಸೀಲ್ದಾರ್ ಮತ್ತು ಇಒನ ಕರೆದು ನನ್ನ ಕನಕ ಜಯಂತಿ ಅಧಿಕೃತ ಮುಗಿದಿದ್ರೂ ಇವತ್ತು ಗೌರ್ಮೆಂಟಿಂದ ಮುಗಿದಿದ್ರೂ ಕನಕ ಜಯಂತಿನ ನಾನು ಎಲ್ಲ ಪಲ್ಲಕ್ಕಿಗಳನ್ನ ಪ್ರತಿ ಪಂಚಾಯತಿಗೆ ಪಲ್ಲಕ್ಕಿಗೆ ವ್ಯವಸ್ಥೆ ಮಾಡಿ ಹಾಲು ಮತಸ್ಥರಿಗೆ ನಾನು ಮೋಸ ಮಾಡಬಾರ್ದು, ಹಾಲು ಮತಸ್ಥರು ಸ್ವಾಭಿಮಾನ ಇರ್ತಕ್ಕಂಥ ಜನ ಇವ್ರಿಗೇನೂ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಎಲ್ಲ ಊರಿನ ಪಲ್ಲಕ್ಕಿನ ನಾನು ತರಿಸಿ ಇವತ್ತು ನಾನು ಹೇಳಬಾರ್ದು, ನನ್ನ ಮನಸ್ಸು ನೋವಿಂದ ಹೇಳ್ತಾ ಇದ್ದೀನಿ. ನಾನು ರಾತ್ರಿ ಆಯಿತು ಉಡುಪಿಯಿಂದ ಬರಲಿಕ್ಕೆ ಮಂಗಳೂರಿಂದ ನಾನು ಬೈ ರೋಡು ಈ ಕಾರ್ಯಕ್ರಮ ಬರಬೇಕಂತ ನಾನು ಬೈ ರೋಡಿಂದ ಬರೀ 5 ಬಂದಾಗ ನಾನು ಒಂದು ವಿಡಿಯೋ ನೋಡಿದೆ. ಏನು ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು ನನ್ನ ಅಧ್ಯಕ್ಷತೆಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ನನ್ನೇ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಇದು ಯಾವ ನ್ಯಾಯ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಹಾಲು ಮತಸ್ಥರಿಗೆ ನಾನು ಮಾಡಿದ ತಪ್ಪಾದರೂ ಏನು, ನಿಮ್ಮ ಒಂದು ಕುಲಬಸ್ಥರಿಗೆ ನಾನು ಮಾಡಿದ ತಪ್ಪಾದರೂ ಏನು, ನನ್ನ ಕೈಯಿಂದ ಹಣ ಕೊಟ್ಟು ಸರ್ಕಾರದಿಂದ ಹಣ ಕೊಟ್ಟು ಇವತ್ತು ಸ್ಥಳೀಯ ಶಾಸಕರಿಗೆ ಇಷ್ಟು ಅವಮಾನ ಮಾಡಿದ್ರಲ್ಲ, ನಾನು ಮಾಡಿರ್ತಕ್ಕಂಥಾದರೂ ಏನು. ಇವತ್ತು ಒಬ್ಬ ಸಚಿವರು ಬಂದಾಗ ಸ್ಥಳೀಯ ಶಾಸಕರಿಗೆ ಗಮನ ಇಲ್ಲದೆ ಉದ್ಘಾಟನಕಾರ ಅಧ್ಯಕ್ಷರಿಗೆ ನನ್ನ ಹಾಕಿ ಇವತ್ತು ಗಮನಕ್ಕೂ ಬರದೆ ಇವತ್ತು ನಾವೆಲ್ಲನೂ ನೋಡ್ತೀವಿ. ಇವತ್ತು ಗಂಡ ಹೆಣ್ಣಿಗೆ ನನ್ನ ಒಂದು ಮಗುಗೆ ಒಂದು ಹೆಣ್ಮಗುಗೆ ಮದುವೆ ಮಾಡ್ಬೇಕಂದ್ರೆ ಮುಹೂರ್ತ ಅನ್ನೋದು ತುಂಬ ಇಂಪಾರ್ಟೆಂಟು. ಆದರೆ ದೇವರು ಇವತ್ತು ಮುಹೂರ್ತ ಇವತ್ತು ಫಿಕ್ಸ್ ಮಾಡಿದ್ರು. ನಿಮ್ಮ ಆತುರವಾಗಿ ಯಾವುದೋ ಒಬ್ಬ ದಂಡನಾಯಕನ ಒಂದು ಮಾತು ಕೇಳ್ಕೊಂಡು ಆತುರವಾಗಿ ನೆನ್ನೆ ಉದ್ಘಾಟನೆ ಮಾಡ್ತಕ್ಕಂಥ ಕರ್ತವ್ಯವನ್ನು ಇಲ್ಲ, ಟೈಮ್ ಇರಲಿಲ್ಲ, ಬರಬೇಕಾಯ್ತು, ಸನ್ಮಾನ ಮಾಡ್ಕೊಂಡು ಹೋಗ್ಬೇಕಾಯ್ತು. ಅವ್ರ ಕೈಯಿಂದ ರಿಬ್ಬನ್ ಕಟ್ಟಿಂಗ್ ಮಾಡಿಸಿ ಇವತ್ತು ನನಗೆ ಅವಮಾನ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನೀವು ತಂದಿಕ್ಕಿದ್ರಿ. ನಿಮಗೆ ನಾನು ಸಚಿವರಿಗೆ ನಿಮಗೆ ಶುಭವಾಗಲಿ ಅಂತ ಕೇಳ್ತೀನಿ. ನೀವೊಬ್ಬ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ, ನೀವೊಬ್ಬ ಸಚಿವರಾಗಿ ಬಂದಿದ್ದೀರಿ, ನಿಮಗೆ ಈ ಥರ ಅವಮಾನ ಆಗಿದ್ರೆ ನಿಮಗೆ ಎಷ್ಟು ಅನಿಸ್ತಾ ಇತ್ತು ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ಒಬ್ಬ ಉಸ್ತುವಾರಿ ಸಚಿವರಾಗಿ ಇಲ್ಲಿ ತನಕ ಒಬ್ಬ ಶಾಸಕರನ್ನ ಕರೆದು ನಿನ್ನ ನೋವೇನು, ನಿನ್ನ ಕಷ್ಟ ಏನು, ನಿನ್ನ ಕಾನ್ಸ್ಟಿಟ್ಯೂನ್ಸಿಗೆ ಏನು ಅಂತ ಕೇಳೋ ಒಂದು ಔದಾರ್ಯ ನಿಮಗಿಲ್ಲ. ಆದರೆ ನಿಮ್ಮ ಮುಳಬಾಗಿಲು ತಾಲೂಕಿಗೆ ಕೊಡುಗೆ ಏನು ಅಂತ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ನೀವು ನಗರಾಭಿವೃದ್ಧಿ ಸಚಿವರಾಗಿ ಏನು ನನಗೆ ಕೊಡುಗೆ ಕೊಟ್ಟಿದ್ದೆ ತಾಲೂಕಿಗೆ? ಅಂದರೆ ನೀವು ನೆನ್ನೆ ಒಂದು ಸ್ಪೀಚಲ್ಲಿ ಒಂದು ಮಾತು ಹೇಳಿದಿರಿ, ಕಾಂಗ್ರೆಸ್ಗೆ ಸೋಲಿಸಿ ಅನ್ಯಾಯ ಮಾಡಿದ್ದೀರಾ. ಅಂದರೆ ನೀವು ಕಾಂಗ್ರೆಸ್ ಶಾಸಕರಾಗಿ ಕಾಂಗ್ರೆಸ್ ಸಚಿವರಾಗಿದ್ದೀರ ಹೊರತು ಸರ್ಕಾರ ಸಚಿವರಾಗಿಲ್ಲ, ಅದಲ್ವಾ? ನೀವು ಅಮೃತ ಮಹೋತ್ಸವ ಬಂದಿರತಕ್ಕಂಥ 2ನೇ ಸ್ಕೀಮನ್ನು ನನಗೆ ಜೀರೋ ಮಾಡಿ ಎಲ್ಲ ತಾಲೂಕು ಹಾಕಿದಿರಿ. ಇವತ್ತು ನಿನ್ನ ಸ್ಕೀಮ್, ಅದು ನಿಮ್ಮ ಸ್ಕೀಮ್ ಅಲ್ಲ, ನಿಮ್ಮ ಒಂದು ಕರ್ನಾಟಕ ಸರ್ಕಾರ ಸ್ಕೀಮ್ ಅಲ್ಲ, ಅದು ಮೋದಿ ಸ್ಕೀಮ್, ಅವರು ಸೆಂಟ್ರಲ್ ಸ್ಕೀಮ್. ಅಂಥದ್ದೇ ನಿಮ್ಮ ಒಂದು ಇದನ್ನು ತಾರತಮ್ಯ ಮಾಡಿರ್ತಕ್ಕಂಥ ಸಚಿವರು ಇವತ್ತು ನೀವು ಬಂದು ನೆನ್ನೆ ಕನಕ ಭವನ ಉದ್ಘಾಟನೆ ಮಾಡಿಲ್ಲ, ಕಾಂಗ್ರೆಸ್ ಭವನವನ್ನು ಉದ್ಘಾಟನೆ ಮಾಡಿದ್ದೀರಾ. ನೀವು ಕಾಂಗ್ರೆಸ್ ಭವನವನ್ನು ಉದ್ಘಾಟನೆ ಮಾಡಿದ್ದೀರಾ. ಒಬ್ಬ ವ್ಯಕ್ತಿನ ಕರ್ಕೊಂಡ್ಬಂದು ನೀವು ಶಾಸಕರು ಅಂತ ಪರಿಚಯ ಮಾಡಿಕೊಡ್ತೀರಲ್ಲ, ಇದು ಸರ್ಕಾರಕ್ಕೆ ಸೋರಿರ್ತಕ್ಕಂಥ ಸ್ವತ್ತು ಅಂತ ನಿಮಗೆ ಜ್ಞಾನ ಇಲ್ವಾ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬ ಶಾಸಕನಾಗಿ ಅವಮಾನ ಮಾಡಿ ಹೋಗಿದ್ದೀರಲ್ಲ, ನಿಮಗೆ ನಿಮ್ಮ ಕೊಡುಗೆ ಏನು? ಇದು ಆಲಂಗೂರು ಸೀನಪ್ಪ ಅವರಿಂದ ಹಿಡಿದು ನನ್ನಿಂದ ಹಿಡಿದು ನನ್ನ ಕೈಯಿಂದ ಆಗಿರ್ತಕ್ಕಂಥ ಹಾಲು ಮತಸ್ಥರಿಗೆ ನಾನು ಕೊಡುಗೆ ಕೊಟ್ಟಿದ್ದೀನಿ. ಆದರೆ ನಿಮ್ಮಿಂದ ಶೂನ್ಯ ಕೊಡುಗೆ. ಹಾಲು ಮತಸ್ಥರೊಂದು ಜಾತಿ ಬಿಟ್ಟರೆ, ಅದೊಂದು ಬಿಟ್ಟರೆ ಇನ್ನೆಲ್ಲ ಶೂನ್ಯವಾಗಿದ್ದೀರಿ. ನಾನು ಒಂದೇ ಹಾಲು ಮತಸ್ಥರು ಕೇಳ್ಕೊಳ್ತೀರಿ. ಹಂಗಿದ್ರೆ ನೀವೇ ಮಾಡ್ಕೊಂಬೋದಿತ್ತು. ನನ್ನ ಅಧ್ಯಕ್ಷತೆ ಮಾಡಿ ನನಗೆ ಅವಮಾನ ಮಾಡೋ ಪರಿಸ್ಥಿತಿ ನೀವು ಬರಬೇಕಾಗಿಲ್ಲ. ಸೊ ಇದರಿಂದ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಬೇಕಾಬೇಕೆಯಿಂದನೇ ಕೆಲವು ದಂಡನಾಯಕರ ಮಾತು ಕೇಳ್ಕೊಂಡು ನೀವು ನನ್ನಲ್ಲಿರ್ತಕ್ಕಂಥ ಎಲ್ಲ ನಾಯಕರ ಹೆಸರನ್ನು ಬಿಟ್ಟಿದ್ದೀರಿ. ನೀವೇನು ಹೇಳಿದಿರಿ? ಎಲ್ಲ ಜಾತಿಗೆ ಒಬ್ಬನ ಹೆಸರಂತ ಹಾಕಿ ಅಂತ ಹೇಳಿದಿರಿ. ಆದರೆ ಒಂದೊಂದು ಜಾತಿ 2-3 ಹೆಸರು ಹಾಕಿದಿರಿ. ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯನಾ?
ಒಬ್ಬ ಸ್ಥಳೀಯ ಶಾಸಕರನ್ನ ಇಷ್ಟು ಅವಮಾನ ಮಾಡೋದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ಅನ್ನೋದನ್ನು ನನ್ನ ತುಂಬ ಮನಸ್ಸಿಂದ ಸಚಿವರನ್ನಾಗಲಿ ಇಲ್ಲಿರ್ತಕ್ಕಂಥ ನಮ್ಮ ಹಾಲು ಮತಸ್ಥ ಅಧ್ಯಕ್ಷರಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ನೀವೊಬ್ಬ ಹಾಲು ಮತಸ್ಥ ಅಧ್ಯಕ್ಷರಾಗಿಲ್ಲ, ಯಾವುದೋ ಒಬ್ಬ ಒಂದು ಪಾಳ್ಯದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ, ಒಂದು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ. ಇದು ನಿಮಗೆ ಶೋಭೆ ತರ್ತಕ್ಕಂಥ ವಿಷಯ ಇಲ್ಲ. ಖಂಡಿತವಾಗ್ಲೂ ಶಾಸಕರಾಗಿ ಈ ಮನಸ್ಸು ನೋವಿಂದ ಇದನ್ನು ಹೇಳ್ತಾ ಇದ್ದೀನಿ. ಈ ಅವಮಾನ ಯಾರಿಗೂ ಮಾಡೋಕ್ಕೆ ಹೋಗಬೇಡಿ. ಈ ಅವಮಾನ 20 ವರ್ಷಗಳಿಂದ ನೀವು ಹಾಲು ಮತಸ್ಥರ ಅಧ್ಯಕ್ಷರಾಗಿ ನೀವು ಏನು ಮಾಡಿದ್ದೀರಿ ಅಂತ ನಿಮಗೆ ತೋರಬೇಕು. ನೀವು ಹಾಲು ಮತಸ್ಥರ ಅಧ್ಯಕ್ಷರಾಗಿಲ್ಲ, ಯಾವುದೋ ಒಂದು ಗುಂಪದ ಅಧ್ಯಕ್ಷರಾಗಿ ನೀವು ಪರಿವರ್ತನೆ ಮಾಡ್ತಾ ಇದ್ದೀರಿ. ಖಂಡಿತವಾಗ್ಲೂ ಬೇರೆ ಕಲಹಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಯಾಕಂದರೆ ನಾವು ಕೂಡ ಇನ್ನು ಸುಮ್ಮನೆ ಇರೋದಕ್ಕೆ ಚಾನ್ಸ್ ಇಲ್ಲ. ನೀವು ಇಂಥ ರಾಜಕೀಯಕ್ಕೆ ಕೆಟ್ಟ ರಾಜಕಾರಣಕ್ಕೆ ನೀವು ಇಳಿದಾಗ ನಾವು ಖಂಡಿತವಾಗ್ಲೂ ಇಳಿಬೇಕಾಗುತ್ತೆ ಅಂತ ಹೇಳ್ತಾ, ನನ್ನಿಂದ ಹಾಲು ಮತಸ್ಥರಿಗೆ ಒಳ್ಳೆಯದಾಗಿದೆ ಹೊರತು ಈ ಸಮೃದ್ಧಿ ಅಂತ ಯಾವತ್ತು ಕೆಟ್ಟದಾಗಿಲ್ಲ, ಕೆಟ್ಟದಾಗೋಕ್ಕೂ ನಾನು ಬಿಡಲ್ಲ ಅಂತ ಹೇಳ್ತಾ, ನಿಮ್ಮೆಲ್ಲ ಹಾಲು ಮತಸ್ಥರಿಗೆ ಒಳ್ಳೆಯದಾಗಲಿ ಅಂತ ನಾನು ಬಯಸಿ ಇಲ್ಲಿಂದ ನಾನು ಬೆಳಗಾಂ ಹೊರಡ್ತಾ ಇದ್ದೀನಿ. ನಿಮ್ಮಿಂದ ನಾನು ಬೆಳಗಾಮಿಂದ ಬಂದೆ. ಆದರೆ ನನ್ನ ಯಾರೋ ಬೆಳಗಾಮಲ್ಲಿ ಏನೆಲ್ಲ ರೆಡಿ ಮಾಡ್ಕೊಬೇಕಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದಿದ್ದಾರಲ್ಲ, ಅದಲ್ಲ. ಎಲ್ಲ ಶಾಸಕರು ಇವತ್ತು ಹೊಡ್ತಾ ಇದ್ದೀವಿ, ಎಲ್ಲ ಶಾಸಕರು ಇವತ್ತು ಹೊಡ್ತಾ ಇದ್ದೀರಿ. ಇವತ್ತು CM ಬರ್ತಾರೆ ಅನ್ನೋ ಒಂದು ಅವತಾರದಿಂದ, ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೆ ನಾನು ಕೂಡ. ಆದರೆ ಇವು ನೆನ್ನೆ ಮಾಡಿರ್ತಕ್ಕಂಥ ಉದ್ಘಾಟನಾಕಾರರಾಗಿ ನೀವು ಬಂದು ಏನು ಮಾಡಿದ್ರಿ, ನೆನ್ನೆ ಬಂದು ಕಟ್ ಮಾಡಿ ಹೊರಟೋಗಿದ್ದೀರಾ. ಇದು ಇವತ್ತು ಬರ್ತಕ್ಕಂಥ ಎಲ್ಲ ಸಭಕರು ಕೂಡ ಎಲ್ಲ VIP ಗಳಿಗೆ ಅವಮಾನ ಮಾಡ್ತಂಗೆ ಅದಾಗ್ತದೆ. ನಮ್ಮನ್ನು ಕರೆದ್ರೆ ನಾವು ಬರ್ತಾ ಇದೀವಲ್ಲ, ನಮ್ಮನ್ನು ಕರೆದಿಲ್ಲ ಅದಲ್ವಾ. ಕರೆದ್ರೇ ಇವತ್ತು ಮುಗಿಸಿದ್ರಿ. ನಿಮಗೆ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಸೊ ಖಂಡಿತವಾಗ್ಲೂ ಹಾಲು ಮತಸ್ಥರಲ್ಲಿ 2 ಗುಂಪುಗಳು ಆಗಬಾರ್ದು ಅಂತ ನೀವು ಅನ್ಕೊಂಡಿದ್ದೀರಿ. ಯಾಕಂದರೆ ನಾವೆಲ್ಲ ಒಂದೇ ಅನ್ಕೊಂಡಿದ್ವಿ. ಇವತ್ತು ತಾವುಗಳೇ ಸ್ಟಾರ್ಟ್ ಮಾಡಿದಿರಿ. ಒಳ್ಳೇದಾಗಲಿ ಅಂತ ಬಯಸ್ತೀನಿ. ಅದೇ ನಿನ್ನೆ ಸಚಿವರು ಬೆಳಗಾವಿ ಅಧಿವೇಶನಕ್ಕೆ ಹೋಗ್ಬೇಕು, ಅದಕ್ಕೆ ಮುಂಚಿತವಾಗಿ ಬಂದು ಬೆಳಗಾವಿ ಅಧಿವೇಶನ ನಾಳೆ ಮಧ್ಯಾಹ್ನಕ್ಕೆ ನಡೆಯತಕ್ಕಂಥದ್ದು. ನಾಳೆ ಮಧ್ಯಾಹ್ನಕ್ಕೆ ಅಧಿವೇಶನ ಸ್ಟಾರ್ಟ್ ಅದಕ್ಕೆ ಇವತ್ತೇ ಬಂದು ಬೆಳಗಾವಿ ಅಧಿವೇಶನ ನಡೆಯೋದು ನಾಳೆ ಮಧ್ಯಾಹ್ನಕ್ಕೆ. ಮಾನ್ಯ ಸಚಿವರು ಇರತಕ್ಕಂಥ ಎಲ್ಲ ಸಚಿವರಲ್ಲಿ ಸಾಹುಕಾರ ಸಚಿವರು ಅಂದರೆ ಬೈರ್ತೀವರು. ನಿಮ್ಮ ಹತ್ರ ಹೆಲಿಕಾಪ್ಟರ್ ಇದೆ, ನಿಮ್ಮ ಹತ್ರ ಚಾರ್ಟರ್ಡ್ ಫ್ಲೈಟ್ ಇದೆ, ಎಲ್ಲ ಇದೆ. ನೀವು ಬರೋ ಚಾರ್ಟರ್ಡ್ ಫ್ಲೈಟ್ ಅಂತ ಗೊತ್ತು, ನೀವು ಹೊರಡೋದು ನಾಳೆ ಬೆಳಗ್ಗೆ ಅಂತ ಗೊತ್ತು. ಆದರೆ ನೀವು ಏನು ಬೇಗ ಆ ಥರ ಇದು ಉದ್ದೇಶಪೂರ್ವಕವಾಗಿಯೇ ಮಾಡ್ತಿರ್ತಕ್ಕಂಥ ಕೆಲಸ ಅಂತ ನನಗೆ ಮನಸ್ಸು ಭಾವನೆ ಆಗಿದೆ. ಇಲ್ಲಿರ್ತಕ್ಕಂಥ ಹಾಲು ಮತಸ್ಥರಿಗೂ ಇದು ಇರಬೇಕಾಗಿತ್ತು. ನೀವೇನು ಹೇಳಿದ್ರಿ, ನಮ್ಗೆ ಯಾರೂ ಮುಖ್ಯ ಅಲ್ಲ, ನಮಗೆ ನೀವೇ ಮುಖ್ಯ ಅಂತ ಹೇಳಿರ್ತಕ್ಕಂಥ ಮಾತುಗಳು ಎಲ್ಲೋದು ಅಂತ ಹಾಲು ಮತಸ್ಥರು ಕೇಳಕ್ಕೆ ಬಯಸ್ತೀನಿ. ನೀವು ನನ್ನ ಕರೆಗೆ ಬಂದಾಗ ನಮ್ಗೆ ಯಾರೂ ಮುಖ್ಯ ಅಲ್ಲ, ನೀವು ಮುಖ್ಯ ಅಂತ ಹೇಳ್ತಿರ್ತಕ್ಕಂಥವ್ರು ನೀವು ಮಾಡಿದಿರಿ. ನಾನು ಎದರಲ್ಲೂ ಎರಡೊಂದು ಬಯಸೋದಿಲ್ಲ. ನಿಮಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ಇದು ಅವಮಾನ ಒಳ್ಳೆಯದಲ್ಲ. ಸ್ಥಳೀಯ ಶಾಸಕರು ಅಂತಂದರೆ ಖಂಡಿತವಾಗ್ಲೂ ನೀವು ಅಷ್ಟೊಂದು ನೆಗ್ಲೆಕ್ಟ್ ಮಾಡೋದು ಒಳ್ಳೆಯದಲ್ಲ ಅಂತ ಎಲ್ಲ ಹಾಲು ಮತಸ್ಥರಿಗೂ ನಾನು ಕೇಳೋದಷ್ಟೇ, ಈ ಶಾಸಕರು ಮಾಡಿದ ತಪ್ಪೇನು, ನಾನು ಇಷ್ಟೇ ಕೇಳೋದು. ನಾನು ಹೋಗೋದಿಲ್ಲ. ಅವಮಾನ ಮಾಡಿದ ಜಾಗದಲ್ಲಿ ನಾನು ಖಂಡಿತವಾಗ್ಲೂ ಹೋಗೋದಿಲ್ಲ. ಅಲ್ಲ, ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿನ್ನೆ ಉದ್ಘಾಟನೆ ಆಗಿರಿ, ಇವತ್ತು ಹೆಂಗೆ ಹೋಗ್ತದೆ? ಇವತ್ತು ಉದ್ಘಾಟನೆಗೆ ಅಂತ ಕಾರ್ಡ್ ಕೊಟ್ಟು ನೀವೆಲ್ಲ ಮದುವೆಗೆ ರಿಸೆಪ್ಷನ್ಗೆ ಅಂತ ಇವತ್ತು ಕರೆದ್ಬಿಟ್ಟು ನಮಗೆ ಒಂದು ದಿವಸ ಮುಂಚೆ ರಿಸೆಪ್ಷನ್ ಮುಗಿಸ್ಬಿಟ್ರೆ ನಮ್ಮ ಕಾಲೇಜ್ ಚಿಲ್ಡ್ರನ್ ಹೋಗೋದು ನಾವು ಮತ್ತೆ ನಿಮಗಾಗಿ ಇನ್ನೊಂದು ಮತ್ತೆ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ ಸರ್. ಅದಕ್ಕೆ ನೀವು ನನ್ನನ್ನು ಯಾರು ಇಷ್ಟ ಬೀಳ್ತಾರೆ, ನನ್ನನ್ನು ಯಾರು ಪ್ರೀತಿಸ್ತಾರೆ, ನನ್ನನ್ನು ಯಾರು ಆರೈಸ್ತಾರೆ, ನನ್ನ ಯಾರು ಕರ್ಕೊಂಡು ಹೋಗ್ತಾರೆ, ಅವ್ರ ಜೊತೆ ಮಾತಾಡ್ತೀನಿ ನಾನು. ಅದೇ ಅವ್ರಿಗೆ ಮತ್ತೆ ಇನ್ನೊಂದು ನಾನು ಒಂದು ಪ್ರಶ್ನೆ ಹೇಳ್ತೀನಿ, ಸ್ವಾಭಿಮಾನ ಇಲ್ಲದ ಜಾಗದಲ್ಲಿ ಖಂಡಿತವಾಗಿ ನಾನು ಇರೋದಿಲ್ಲ. ಸ್ವಾಭಿಮಾನ ಇಲ್ಲದ ಜಾಗದಲ್ಲಿ ಖಂಡಿತ ಇರೋದಿಲ್ಲ ನಾನು. ಥ್ಯಾಂಕ್ ಯು ಸರ್.